ಇಲ್ಲದ್ದನ್ನು ಇರುವುದಾಗಿ ಕರೆಯುವಾತನಾದ ಸರ್ವಶಕ್ತ ತಂದೆ ದೇವರ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಿಂದಿನ ಕಾರ್ಯಕ್ರಮದಲ್ಲಿ ಸೃಷ್ಟಿ ಹಾಗೂ ವಿಜ್ಞಾನ ಇವೆರಡನ್ನೂ ಜೊತೆಯಾಗಿ ಅಧ್ಯಯನ ಮಾಡಿದೆವು. ಅದರಲ್ಲಿ ಸೃಷ್ಟಿಯ ವಿಷಯದಲ್ಲಿರುವ ಅನೇಕ ವಾಗ್ವಾದಗಳು, ತಪ್ಪು ಕಲ್ಪನೆಗಳು, ಅದಕ್ಕೆ ವ್ಯತಿರಿಕ್ತವಾಗಿ ದೇವರ ಭಕ್ತರ ಅಭಿಪ್ರಾಯಗಳು, ವಿಜ್ಞಾನಿಗಳ ಹೇಳಿಕೆಗಳು, ಹೀಗೆ ಹಲವಾರು ವಿಚಾರಗಳನ್ನು ತಿಳಿದುಕೊಂಡೆವು. ಈ ಲೋಕದ ಸಂಪೂರ್ಣ ಜ್ಞಾನವನ್ನೆಲ್ಲ ಒಟ್ಟಾಗಿ ಸೇರಿಸಿದರೂ ಒಂದು ಸಣ್ಣ ಸಾಸಿವೆ ಕಾಳನ್ನು ವಿವರಿಸಲು ಸಾಧ್ಯವಿಲ್ಲ. ನನಗೆ ಆತ್ಮೀಕ ತಂದೆಯಂತಿರುವವರು ಒಮ್ಮೆ ಸಂದೇಶದಲ್ಲಿ ಹೀಗೆ ಹೇಳಿದರು: ಒಂದು ಸಾಸಿವೆ ಕಾಳನ್ನು ತೆಗೆದುಕೊಂಡು ಅದನ್ನು ಬಹು ಸೂಕ್ಷ್ಮವಾಗಿ ಕತ್ತರಿಸಿ ಅದರಲ್ಲಿರುವ ಪ್ರತಿಯೊಂದು ವಸ್ತುಗಳನ್ನು ಕಂಡುಕೊಂಡು ಆ ಎಲ್ಲ ವಸ್ತುಗಳ ಇನ್ನೊಂದು ಸೆಟ್ಟನ್ನು ತಂದು ನಾವು ಇನ್ನೊಂದು ಸಾಸಿವೆ ಕಾಳನ್ನು ಮಾಡಲು ಸಾಧ್ಯವಿಲ್ಲ. ಎಷ್ಟು ಸತ್ಯವಲ್ಲವೇ? ಮನುಷ್ಯರು ತಮ್ಮ ವಿಪರೀತ ಜ್ಞಾನದಿಂದ ಕ್ಲೋನಿಂಗನ್ನು ಕಂಡುಹಿಡಿದಾಗಿಯೂ ಅದು ಕೇವಲ ಅಪರಿಪೂರ್ಣತೆಯನ್ನೇ ಸಾಬೀತುಪಡಿಸುತ್ತದೆ ಎಂದು ವಿಜ್ಞಾನ ಲೋಕವೇ ಹೇಳುತ್ತದೆ. ಒಟ್ಟಿನಲ್ಲಿ ಸರ್ವಶಕ್ತನೂ ಸರ್ವವ್ಯಾಪಿಯೂ ಸರ್ವಜ್ಞಾನಿಯೂ ಆದ ದೇವರ ಬಾಯಿ ಮಾತಿಗೆ ಇರುವ ಅಧಿಕಾರವನ್ನು ಇನ್ನಾರಿಗೂ, ಅಂದರೆ ಸೈತಾನನಿಗಾಗಲಿ ಅಥವಾ ಮನುಷ್ಯನಿಗಾಗಲಿ ಸಾಧಿಸಲು ಸಾಧ್ಯವಿಲ್ಲ. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು ಎಂಬ ಪರಮೋನ್ನತ ದೇವರ ಪ್ರಶ್ನೆಗೆ ಯಾರಾದರೂ ಉತ್ತರಿಸಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಬನ್ನಿ, ಈಗ ನಾವು ಸೃಷ್ಟಿ ಕಾರ್ಯದ ಕ್ರಮಬದ್ಧ ಅಧ್ಯಯನವನ್ನು ಪ್ರಾರಂಭಿಸೋಣ. ಈ ದಿವಸ ನಾವು 4ನೇ ದಿವಸದ ಸೃಷ್ಟಿಯವರೆಗೂ ನೋಡಿಕೊಳ್ಳೋಣ. ಆತನ ಅದ್ಭುತವಾದ ಸೃಷ್ಟಿ ಸೌಂದರ್ಯವು ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ಪುನಶ್ಚೇತನಗೊಳಿಸಲಿ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಸತ್ಯವೇದವನ್ನು ತೆರೆಯೋಣವೇ? ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ, ಇಂದು ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 2ರಿಂದ 19 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡುವಂಥ ಪ್ರತಿಯೊಂದು ಹಂತದಲ್ಲಿಯೂ ತಂದೆಯಾದ ದೇವರನ್ನು ಆಶ್ರಯಿಸಿಕೊಂಡು ಮುಂದೆ ಸಾಗೋಣ. ಈಗ ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಈ ದೃಶ್ಯವು ಅಥವಾ ನೋಟವು ಅನೇಕರಿಂದ ಗತಕಾಲಗಳಲ್ಲಿ ನಿರಾಕರಿಸಲ್ಪಟ್ಟಿದ್ದರೂ ಈ ಮಹಾದುರಂತವು 1ನೆಯ ಹಾಗೂ 2ನೇ ವಚನಗಳ ನಡುವೆ ಸಂಭವಿಸಿರುವುದು ಎಂದು ನಾನು ನಂಬುತ್ತೇನೆ. ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಇದಕ್ಕೆ ಸಾಕಷ್ಟು ಪುರಾವೆಗಳು ಇರುತ್ತವೆ. ಇದನ್ನು ಆರಂಭಿಸುವಂತೆ ವಿಶಾಲವಾದ ಸೃಷ್ಟಿಯ ಕಡೆಗೆ ನಾವು ನೋಡೋಣ. ಅಲ್ಲಿ ಏನೋ ಒಂದು ಸಂಭವಿಸಿರುವುದು. ಚಂದ್ರಲೋಕಕ್ಕೆ ಮಾನವನು ಮಾಡಿದ ಪ್ರಯಾಣದ ಮೂಲಕ ಅಲ್ಲಿ, ಅಂದರೆ ಮೇಲೆ, ಬರೀ ಹಾಳು ಭೂಮಿ ಇರುವುದು ಎಂಬುದನ್ನು ಪ್ರಕಟಿಸುತ್ತದೆ. ಅದು ಹೇಗೆ ಆಯಿತು? ನೋಡಿರಿ, ದೇವರ ಈ ವಿಶ್ವದಲ್ಲಿ ಒಂದು ದುರಂತವು ಸಂಭವಿಸಿರುವುದು ಎಂದು ನಾನು ಹೇಳಲು ಬಯಸುತ್ತೇನೆ. ಇದು ನಿರ್ದಿಷ್ಟವಾಗಿ ಭೂಮಿಗೆ ಸಂಬಂಧಿಸುವ ರೀತಿಯಲ್ಲಿ ಉಲ್ಲೇಖಿಸಲ್ಪಟ್ಟಿರುತ್ತದೆ. ಯಾಕೆಂದರೆ ಈ ಭೂಮಿಯು ಮನುಷ್ಯನು ವಾಸಿಸುವ ಸ್ಥಳವಾಗಿರುತ್ತದೆ ಮತ್ತು ಹೀಗಿರುವುದರಿಂದ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂದು ವರ್ಣಿಸಲ್ಪಟ್ಟಿರುತ್ತದೆ. ಪ್ರಿಯರೇ, ಮುಂದುವರಿದು ನಾವು ನೋಡುವಾಗ ಆದಿಸಾಗರದ ಮೇಲೆ ಕತ್ತಲಿತ್ತು ಎಂಬುದಾಗಿ ಗಮನಿಸುತ್ತೇವೆ. ಇದು ಸ್ಪಷ್ಟವಾಗಿಯೂ ದೇವರ ಅನುಪಸ್ಥಿತಿ ಅಥವಾ ಇಲ್ಲದಿರುವಿಕೆಯನ್ನು ಸೂಚಿಸುತ್ತದೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಕ್ರಮವಿಲ್ಲದೆಯೂ ಬರಿದಾಗಿಯೂ ಎಂಬ ಪದವಿನ್ಯಾಸವು ಬಹು ಆಸಕ್ತಿಕರವಾಗಿರುತ್ತದೆ. ಕ್ರಮವಿಲ್ಲದೆಯೂ ಎಂಬುದು ತೋಹು ಎಂಬ ಇಬ್ರಿಯ ಪದವಾಗಿರುತ್ತದೆ ಮತ್ತು ಇದರ ಅರ್ಥ ನಾಶ ಮಾಡಲ್ಪಟ್ಟದ್ದು, ಖಾಲಿಯಾಗಿರುವಂಥದ್ದು ಎಂಬುದಾಗಿ. ನಂತರ ನಾವು ನೋಡುವ ಬರಿದಾಗಿಯೂ ಎಂಬುದು ಬಹು ಎಂಬ ಇಬ್ರಿಯ ಪದವಾಗಿದ್ದು ಅದರ ಅರ್ಥವೂ ಸಹ ಖಾಲಿಯಾಗಿರುವಂಥದ್ದು ಎಂಬುದಾಗಿ ಕಂಡುಬರುತ್ತದೆ.
ಏಷಾಯನ ಪ್ರವಾದನಾ ಗ್ರಂಥ 45ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಹೀಗೆನ್ನುತ್ತಾನೆ, ನಾನೇ ಯೆಹೋವನು, ಇನ್ನೂ ಯಾವನೂ ಇಲ್ಲ ಎಂಬುದಾಗಿ. ಪ್ರಿಯರೇ, ಇಲ್ಲಿ ದೇವರು ತಾನು ಭೂಮಿಯನ್ನು ವ್ಯರ್ಥವಾಗಿ ಸೃಷ್ಟಿಸಿರುವುದಿಲ್ಲ ಎಂಬುದಾಗಿ ಹೇಳುತ್ತಿರುವನು. ಮತ್ತು ವ್ಯರ್ಥ ಎಂಬುದಕ್ಕೆ ಇಬ್ರಿಯ ಪದವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡಿರುವ ಅದೇ ತೋಹು ಎಂಬ ಪದವಾಗಿರುತ್ತದೆ. ದೇವರು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇದ್ದ ಭೂಮಿಯನ್ನು ಸೃಷ್ಟಿಸಲಿಲ್ಲ. ಆತನು ವ್ಯವಸ್ಥಿತವಾದ ವಿಶ್ವವನ್ನೇ ಸೃಷ್ಟಿಸಿದನೇ ಹೊರತು ಅವ್ಯವಸ್ಥಿತವಾಗಿ ಸೃಷ್ಟಿ ಮಾಡಲಿಲ್ಲ. ಈ ವಿಷಯವನ್ನೇ ಪ್ರವಾದಿಯಾದ ಯೆಶಾಯನು ಸ್ಪಷ್ಟಪಡಿಸಲು ಪ್ರಯತ್ನಿಸುತ್ತಿರುವನು. ನೋಡಿರಿ, ದೇವರು ಭೂಮಿಯನ್ನು ತೋಹೋವಾ ಬೋಹೋ ಅಂದರೆ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇರುವಂಥದ್ದನ್ನು ಸೃಷ್ಟಿ ಮಾಡಲಿಲ್ಲ. ಆದರೆ ಈ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಆಯಿತು. ದೇವರು ಈ ಭೂಮಿಯನ್ನು ಜನನಿವಾಸಕ್ಕಾಗೆಂದು ರೂಪಿಸಿದನು ಮತ್ತು ವಿನಾಶಗೊಂಡ ಈ ಭೂಮಿಗೆ ದೇವರು ತಾನೇ ಬಂದು ಅದನ್ನು ಪುನಃ ಮಾನವ ಕುಲಕ್ಕೆ ನಿವಾಸ ಸ್ಥಾನವನ್ನಾಗಿ ಮಾಡಿದನು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಮ್ಮ ಪ್ರಸ್ತುತ ಅಭ್ಯಾಸಗಳು ಮತ್ತು ಅಂತರಿಕ್ಷದ ಪರಿಶೋಧನೆಗಳು ನಮಗೆ ಪ್ರಕಟಿಸಿರುವುದೇನೆಂದರೆ, ನಾವು ಜೀವಿಸುತ್ತಿರುವ ಈ ವಿಶ್ವದಲ್ಲಿ ಮಾನವ ಜೀವಿಗಳಿಗೆ ಕೇವಲ ಭೂಮಿಯು ಮಾತ್ರ ನಿವಾಸ ಸ್ಥಾನವಾಗಿದೆ ಎಂಬುದಾಗಿ. ನೋಡಿರಿ, ದೇವರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸುತ್ತಿದ್ದಾಗ ಯಾವ ರೀತಿಯಲ್ಲಿ ಚಂದ್ರಲೋಕವು ಮಾನವನ ವಾಸಕ್ಕೆ ಯೋಗ್ಯವಾಗಿಲ್ಲವೋ ಹಾಗೆಯೇ ಈ ಭೂಮಿಯೂ ಸಹ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂಬುದಾಗಿ ಆದಿಕಾಂಡ ಪುಸ್ತಕವು ಸ್ಪಷ್ಟಪಡಿಸುತ್ತದೆಂದು ನಾನು ನಂಬುತ್ತೇನೆ. ಪ್ರಿಯರೇ, ಹಾಗೆಯೇ ಮುಂದುವರೆದು ಇದೇ ವಾಕ್ಯ ಭಾಗದಲ್ಲಿ ನಾವು ದೇವರಾತ್ಮನು ಚಲಿಸುತ್ತಿತ್ತು ಎಂಬುದಾಗಿ ಗಮನಿಸುತ್ತೇವೆ. ಇಲ್ಲಿ ನಾವು ನೋಡುವ ಚಲಿಸುತ್ತಿತ್ತು ಎಂಬ ಪದವು ಕೋಳಿಯು ತನ್ನ ಮರಿಗಳ ಮೇಲೆ ಆವರಿಸಿ ಪೋಷಿಸುವ ಅರ್ಥವನ್ನು ಕೊಡುತ್ತದೆ. ಅಂದರೆ ದೇವರಾತ್ಮನು ಜಲ ಸಮೂಹಗಳ ಮೇಲೆ ಆವರಿಸಿಕೊಂಡನು ಎಂಬುದಾಗಿ. ಹೌದು, ಪವಿತ್ರಾತ್ಮನು ಒಂದು ಸೇವೆಯನ್ನು ಆರಂಭಿಸಿದನು ಮತ್ತು ಅದನ್ನು ಮತ್ತೆ ಮತ್ತೆ ಮಾಡುವುದನ್ನು ನಾವು ನೋಡಲಿದ್ದೇವೆ. ಅದುವೇ ಪುನರ್ ಸೃಷ್ಟಿಯಾಗಿರುತ್ತದೆ. ಆತನು ಈ ದೃಶ್ಯದಲ್ಲಿ ಬಂದು ಪುನರ್ ಸೃಷ್ಟಿಸುತ್ತಾನೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ ಹೇಳಿರುವುದನ್ನು ನಾವು ಸ್ಮರಿಸಬಹುದು. ಪ್ರಿಯರೇ, ನೀರು ಎಂಬುದು ದೇವರ ವಾಕ್ಯವಾಗಿದೆ. ಈಗ ದೀಕ್ಷಾಸ್ನಾನವನ್ನು ಅದಕ್ಕೆ ಗುರುತಾಗಿ ಅಥವಾ ಚಿಹ್ನೆಯಾಗಿ ಮಾಡಬಹುದು. ಅದು ಒಳ್ಳೆಯದು. ಆದರೆ ನೀರು ಎಂಬುದರ ಅರ್ಥವು ದೇವರ ವಾಕ್ಯವಾಗಿರುತ್ತದೆ ಮತ್ತು ಪವಿತ್ರಾತ್ಮನು ಅದರ ಲೇಖಕನಾಗಿರುತ್ತಾನೆ. ಇದನ್ನು ನಾವು ನೋಡುವುದು ಬಹು ಪ್ರಾಮುಖ್ಯವಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ವಿಶ್ವದ ನಿರ್ಮಾಣವನ್ನು, 2ನೇ ವಚನದಲ್ಲಿ ನಾವು ಭೂಮಿಯ ನಡುಕವನ್ನು ನೋಡಿದ್ದೇವೆ ಮತ್ತು ಈಗ ನಾವು 6 ದಿನಗಳಲ್ಲಿ ಭೂಮಿಯ ನಿರ್ಮಾಣದ ವಿಷಯಕ್ಕೆ ಬಂದಿರುತ್ತೇವೆ. ಇಲ್ಲಿ ಇರುವುದು ಅಭಿವೃದ್ಧಿಯಾದ ಸಂಗತಿ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವ ಹಲವಾರು ಸಂಗತಿಗಳು ಇರುತ್ತವೆ. ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಈ ವಚನದಲ್ಲಿ ಸೃಷ್ಟಿಸಿರುವ ಬಗ್ಗೆ ಏನೂ ಹೇಳಲ್ಪಟ್ಟಿರುವುದಿಲ್ಲ, ಬರೀ ನಿರ್ಮಾಣ ಮಾಡಿದನು ಎಂಬುದಾಗಿ ಹೇಳಲ್ಪಟ್ಟಿರುತ್ತದೆ. ಅಂದರೆ ಈ 6 ದಿನಗಳಲ್ಲಿ ದೇವರು ಸೃಷ್ಟಿಸಲ್ಪಟ್ಟಿರುವಂಥದ್ದನ್ನೇ ತೆಗೆದುಕೊಂಡು ಮತ್ತೆ ಸೃಷ್ಟಿಸುತ್ತಾ ಇಲ್ಲ, ಆದರೆ ಆತನು ಪುನರ್ ಸೃಷ್ಟಿ ಮಾಡುತ್ತಾ ಇದ್ದಾನೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಈಗಾಗಲೇ ಅಸ್ತಿತ್ವದಲ್ಲಿದ್ದ, ಅಂದರೆ ಬಹುಶಃ ಬಿಲಿಯಾಂತರ ವರ್ಷಗಳ ಹಿಂದೆಯೇ ಅಸ್ತಿತ್ವಕ್ಕೆ ಕರೆದಿದ್ದ ವಸ್ತುವಿನಿಂದಲೇ ಈಗ ಕಾರ್ಯ ಮಾಡುತ್ತಾ ಇದ್ದಾನೆ. ನೋಡಿರಿ, ದೇವರು ಜೀವವನ್ನು ಸೃಷ್ಟಿಸಿ ಅದನ್ನು ಭೂಮಿಯ ಮೇಲೆ ಹಾಕಿದನು ಮತ್ತು ಭೂಮಿಗೋಸ್ಕರ ಆತನು ಮನುಷ್ಯನನ್ನು ಸೃಷ್ಟಿಸಿದನು. ಆ ಸೃಷ್ಟಿಯಲ್ಲಿ ಅಥವಾ ಆ ಜೀವಿಯಲ್ಲಿ ನಾವು ಆಸಕ್ತರಾಗಿದ್ದೇವೆ, ಯಾಕಂದರೆ ನಾವು ಆ ಜೀವಿಗಳಲ್ಲಿ ಒಬ್ಬರಾಗಿದ್ದೇವೆ.
ಈ ಸಂಗತಿಯು ಇಂದು ನಮಗೆ ಆದಿಕಾಂಡ ಪುಸ್ತಕದ ದಾಖಲೆಯನ್ನು ಬಹು ತೀಕ್ಷ್ಣತೆಯಿಂದ ಪ್ರಾಮುಖ್ಯವಾದದ್ದನ್ನಾಗಿ ಮಾಡುತ್ತದೆ. ಬನ್ನಿರಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 3-5 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಗಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನೂ ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 1ನೆಯ ದಿನವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ದಿನವು ಬಹುಶಃ 24 ಗಂಟೆಗಳ ದಿನವಾಗಿರುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ ಇರುತ್ತದೆ. ಅದೇನೆಂದರೆ, ಈ ಇಡೀ ಅಧ್ಯಾಯದಲ್ಲಿ ಉಂಟಾಗಲಿ ಎಂಬ ಪದವನ್ನು ನಾವು 10 ಸಾರಿ ನೋಡುತ್ತೇವೆ. ಇದನ್ನು ಯಾರೋ ಒಬ್ಬರು ಸೃಷ್ಟಿ ಕಾರ್ಯದ ದಶಾಜ್ಞೆಗಳು ಎಂಬುದಾಗಿ ಕರೆದಿದ್ದಾರೆ. ಇಲ್ಲಿ ನಾವು ನೋಡುತ್ತಿರುವಂಥದ್ದು ದೈವಿಕ 10 ಸೂತ್ರಗಳಾಗಿರುತ್ತವೆ. ದೇವರು ಬೆಳಕಾಗಲಿ ಎಂಬುದಾಗಿ ಹೇಳಿದನು ಎಂಬುದನ್ನು ನೋಡುವಾಗ ಇದು ದೇವರು ಮಾತಾಡಿರುವ ಮೊದಲನೆಯ ಸಂಭವವಾಗಿರುತ್ತದೆ. ಇವು ದೇವರ ವಾಕ್ಯದಲ್ಲಿ ದಾಖಲಾಗಿರುವ ಆತನ ಮೊದಲಿನ ನುಡಿಗಳಾಗಿರುತ್ತವೆ. ಹಾಗೆಯೇ ಮುಂದುವರಿದು ನಾವು 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಬಳಿಕ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಾವು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮಟವು ಉಂಟಾಗಲಿ ಎಂಬುದಾಗಿ ಗಮನಿಸುತ್ತೇವೆ. ಈ ವಿಸ್ತಾರವಾದ ಗುಮಟ ಎಂಬುದಕ್ಕೆ ಇರುವ ಇಬ್ರಿಯ ಪದವು ರಾಖಿಯಾ ಎಂಬುದಾಗಿ. ಇದರ ಅರ್ಥವು ಗಾಳಿಯ ಅಂತರಿಕ್ಷಗಳು ಎಂಬುದಾಗಿರುತ್ತದೆ. ಮುಂದೆ ನಾವು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಎಂಬುದಾಗಿ ದೇವರು ಹೇಳಿರುವುದನ್ನು ನೋಡುತ್ತೇವೆ. ಹಾಗಾದರೆ ಪ್ರಿಯರೇ, ಇದರ ಅರ್ಥವೇನಾಗಿರುತ್ತದೆ? ಇದರ ಅರ್ಥವು ದೇವರು ಮೊದಲು ನೀರುಗಳನ್ನು ಲಂಬವಾಗಿ ವಿಭಾಗ ಮಾಡಿದನು ಎಂಬುದಾಗಿ. ಅಂದರೆ ನಮ್ಮ ಮೇಲೆಯೂ ನೀರು ಇರುತ್ತದೆ, ನಮ್ಮ ಕೆಳಗೂ ನೀರು ಇರುತ್ತದೆ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ವಿಸ್ತಾರವಾದ ಗುಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು ಎಂಬುದಾಗಿ. ಪ್ರಿಯ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಬಹುಶಃ ಧಾರಾಕಾರ ಮಳೆಯನ್ನು ಅನುಭವಿಸಿರಬಹುದು ಅಥವಾ ವಾರ್ತೆಗಳಲ್ಲಿ ಕೇಳಿರಬಹುದು. ಇಂಥ ಮಳೆಯು ಸಂಭವಿಸುವಾಗ ಹಲವಾರು ಕಡೆಗಳಲ್ಲಿ ಪ್ರವಾಹಗಳು ಬರುತ್ತವೆ. ಅಂದರೆ ಮೇಲಿರುವ ನೀರು ಕೆಳಗೆ ಬಿದ್ದಿರುವುದನ್ನು ನಾವು ನೋಡುತ್ತೇವೆ. ಹೌದು, ದೇವರು ಅದನ್ನೇ ಮಾಡಿದನು. ಆತನು ಕೆಳಗಿದ್ದ ನೀರುಗಳನ್ನು ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು ಎಂಬುದಾಗಿ. ಮುಂದುವರಿದು ನಾವು 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ದೇವರು ಆ ಗುಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 2ನೆಯ ದಿನವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ದೇವರು ಆ ಗುಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು ಎಂಬುದಾಗಿ. ಇದು ನಾವು ತಿಳುಕೊಂಡ ಪರಲೋಕವಾಗಿರುವುದಿಲ್ಲ. ನಿಜವಾಗಿಯೂ ನೋಡುವಾಗ ಸತ್ಯವೇದದಲ್ಲಿ 3 ಪರಲೋಕಗಳ ಕುರಿತು ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಕಾಶದ ಪಕ್ಷಿಗಳು ಎಂಬುದರ ಕುರಿತು ಮಾತಾಡಿದನು ಮತ್ತು ಅದೇ ಆಕಾಶದ ಕುರಿತು ಈ ವಾಕ್ಯ ಭಾಗದಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವುದೆಂದು ನಾನು ನಂಬುತ್ತೇನೆ. ನಂತರ ನಾವು ಆಕಾಶದ ನಕ್ಷತ್ರಗಳು ಎಂಬುದಾಗಿ ನೋಡುತ್ತೇವೆ. ಇದರ ಅರ್ಥವು ಇದು 2ನೆಯ ಪರಲೋಕವಾಗಿರುತ್ತದೆ ಮತ್ತು ಅದರ ನಂತರ 3ನೆಯ ಪರಲೋಕವಿರುತ್ತದೆ. ಇಲ್ಲಿ ದೇವರು ವಾಸ ಮಾಡುತ್ತಾನೆ. ಆದ್ದರಿಂದ ಮೇಲಿರುವ 1ನೆಯ ಪದರು, 1ನೆಯ ಅಟ್ಟವು ಮೋಡಗಳು ಇರುವ ಹಾಗೂ ಪಕ್ಷಿಗಳು ಹಾರಾಡುವ ಅಟ್ಟವಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 9 ಹಾಗೂ 10ನೇ ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿಯೆಂದು, ಜಲಸಮೂಹಕ್ಕೆ
ಸಮುದ್ರವೆಂದೂ ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನೀರುಗಳಲ್ಲಿ ಸಮತೋಲ ವಿಭಾಗವಾಗಿರುವುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ನೋಡಿರಿ, ಮೊದಲು ಮೇಲಿದ್ದ ನೀರುಗಳಿಂದ ಕೆಳಗಿದ್ದ ನೀರುಗಳು ವಿಭಾಗಿಸಲ್ಪಟ್ಟವು. ಈಗ ನೀರು ಒಣನೆಲದಿಂದ, ಅಂದರೆ ಭೂಮಿಯಿಂದ ಬೇರ್ಪಡಿಸಲ್ಪಟ್ಟಿದೆ. ಇದರ ಕುರಿತು ಅವೈಜ್ಞಾನಿಕವಾದದ್ದು ಯಾವುದೂ ಇರುವುದಿಲ್ಲ ಎಂಬುದಾಗಿ ನಾನು ಹೇಳಲು ಬಯಸುತ್ತೇನೆ. ಒಂದಾನೊಂದು ಕಾಲದಲ್ಲಿ ನಾನು ಮತ್ತು ನಾವು ವಾಸಿಸುತ್ತಿರುವ ಈ ಭೂಮಿಯ ಮೇಲಿನ ಪ್ರತಿಯೊಂದು ಸ್ಥಳವೂ ನೀರಿನಿಂದ ಮುಚ್ಚಲ್ಪಟ್ಟಿತ್ತು ಎಂಬುದಾಗಿ ಅವರು ಹೇಳುತ್ತಾರೆ. ಅದು ಬಹು ಹಿಂದಿನ ಗತಕಾಲದಲ್ಲಿ ಈ ಭೂಮಿಯ ಮೇಲೆ ಬಂದ ನ್ಯಾಯ ತೀರ್ಪು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಆದರೆ ಪ್ರಾಯೋಗಿಕವಾಗಿ ಅದರ ಕುರಿತು ನಾವು ತಿಳಿದಿರುವುದಿಲ್ಲ. ನಾವೇನೇ ಮಾತಾಡಿದರೂ ಅದು ಊಹಾಪೋಹವಾಗಿರುತ್ತದೆ. ದೇವರು ಅದರ ಕುರಿತಾಗಿ ಅತಿ ಸ್ವಲ್ಪವೇ ಹೇಳಿರುತ್ತಾನೆ. ಆದರೆ ನಾವು ನಂಬುವಷ್ಟರ ಮಟ್ಟಿಗೆ ಆತನು ಹೇಳಿರುತ್ತಾನೆ. ನಮಗೆ ಅಷ್ಟೇ ಸಾಕಾಗಿರುತ್ತದೆ. ಪ್ರಿಯ ದೇವಜನರೇ, ಮುಂದೆ ನಾವು ದೇವರು ಆ ಒಣನೆಲಕ್ಕೆ ಭೂಮಿಯೆಂದು ಹೆಸರಿಟ್ಟನು ಎಂಬುದಾಗಿ ನೋಡುತ್ತೇವೆ. ಇದನ್ನು ಮಾಡುವುದರ ಮೂಲಕ ಆತನು ಯಾವುದಕ್ಕಾಗಿ ಸಿದ್ಧನಾಗುತ್ತಾ ಇದ್ದಾನೆ? ಹೌದು, ಆತನು ಮಾನವನ ವಾಸಸ್ಥಾನಕ್ಕಾಗಿ ಒಂದು ಸ್ಥಳವನ್ನು ಸಿದ್ಧಪಡಿಸುತ್ತಿರುವ ಹಾಗೆ ಕಂಡುಬರುತ್ತಾ ಇದೆ. ನೋಡಿರಿ, ಮಾನವನು ನೀರಿನಲ್ಲಿ ವಾಸಿಸಬಲ್ಲ ಜೀವಿಯಾಗಿರುವುದಿಲ್ಲ. ಆದ್ದರಿಂದಲೇ ಆತನ ನಿವಾಸ ಸ್ಥಾನಕ್ಕಾಗಿ ಒಂದು ಸ್ಥಳವನ್ನು ಸಿದ್ಧಪಡಿಸುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೇ ಆಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈಗ ದೇವರು ಸಸ್ಯ ಜೀವವನ್ನು ಇಡುತ್ತಾ ಇದ್ದಾನೆ. ಯಾಕಂದರೆ ಜಲಪ್ರಳಯವಾಗುವ ತನಕ ಮಾನವನು ಸಸ್ಯಾಹಾರಿಯಾಗಿದ್ದನು. ಅವನು ಹಣ್ಣುಗಳನ್ನು, ಬೀಜಗಳನ್ನು ಬಿಟ್ಟು ಮತ್ತೇನನ್ನು ತಿನ್ನುತ್ತಿರಲಿಲ್ಲ. ನೋಡಿರಿ, ಸಸ್ಯ ಜೀವವನ್ನು ನಿರ್ಮಾಣ ಮಾಡುವುದು 3ನೆಯ ದಿನವನ್ನು ಮುಕ್ತಾಯಗೊಳಿಸಿತು. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 12 ಹಾಗೂ 13ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು, ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 3ನೇ ದಿನವಾಯಿತು ಎಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ದೇವರು ಸೂರ್ಯ ಚಂದ್ರರನ್ನು ಈಗ ಸೃಷ್ಟಿಸಿರುವುದಿಲ್ಲ. ಅವು ಈಗಾಗಲೇ ಸೃಷ್ಟಿಸಲ್ಪಟ್ಟವುಗಳಾಗಿ ಮೇಲೆ ಇದ್ದವು. ಈಗ ದೇವರು ಅವುಗಳನ್ನು ಕೇವಲ ಅವರವರ ಸ್ಥಾನಕ್ಕೆ ಕರೆತಂದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ನಾವು ಇನ್ನೂ ಮುಂದುವರೆದು 15 ಹಾಗೂ 16ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂತನು. ಹಾಗೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕನ್ನು ಉಂಟುಮಾಡಿದನು. ಆತನು ನಕ್ಷತ್ರಗಳನ್ನೂ ಉಂಟುಮಾಡಿದನು ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದಾಗ ಸೂರ್ಯನು ಆ ದೊಡ್ಡ ಬೆಳಕಾಗಿ ತನ್ನ ಕಾರ್ಯವನ್ನು ಉತ್ತಮವಾದ ರೀತಿಯಲ್ಲಿ ನಿರ್ವಹಿಸುವನು. ಮತ್ತು ಆ ಚಿಕ್ಕ ಬೆಳಕಾಗಿ ರಾತ್ರಿಯನ್ನು ಆಳುವುದಕ್ಕೆ ಚಂದ್ರನು ಸೂಕ್ತವಾಗಿರುತ್ತಾನೆ ಎಂಬುದಾಗಿ. ಖಂಡಿತವಾಗಿಯೂ ರಾತ್ರಿಯ ಮೇಲೆ ಚಂದ್ರನು ಅಪಾರವಾದ ಪ್ರಭಾವವನ್ನು ಬೀರಿದ್ದಾನೆ. ಅನಂತರ ನಾವು ಆತನು ನಕ್ಷತ್ರಗಳನ್ನೂ ಉಂಟು ಮಾಡಿದನು ಎಂಬ ಚಿಕ್ಕ ಸಾಲು ಆ ವಾಕ್ಯ ಭಾಗದಲ್ಲಿ ಇರುವುದನ್ನು ನಾವು ಗಮನಿಸುತ್ತೇವೆ. ಹೌದು,
ಅದು ನಿಜವಾಗಿಯೂ ದೊಡ್ಡ ಕೆಲಸವೇ ಆಗಿತ್ತು. ಆದರೆ ದೇವರಿಗಲ್ಲ. ದೇವರು ಆಕಾಶವನ್ನೂ ಭೂಮಿಯನ್ನೂ ಉಂಟು ಮಾಡಿದನು ಮತ್ತು ಅರ್ಧದಷ್ಟು ಪ್ರಯತ್ನವನ್ನೂ ಮಾಡಲಿಲ್ಲ. ಆತನು ನಕ್ಷತ್ರಗಳನ್ನೂ ಉಂಟು ಮಾಡಿದನೆಂಬುದಾಗಿ ಜಾನ್ ವೆಸ್ಲಿಯವರು ಹೇಳಿರುತ್ತಾರೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 17-19 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 4ನೆಯ ದಿನವಾಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದಾದರೆ ವಿಂಗಡಿಸುವಾತನೂ ವಿಭಾಗಿಸುವಾತನೂ ದೇವರೇ ಆಗಿದ್ದಾನೆ ಎಂಬುದಾಗಿ ಕಂಡುಕೊಳ್ಳಬಹುದು. ಆತನು ಇನ್ನೂ ಆ ಬೇರೆ ಬೇರೆ ಮಾಡುವ ಕಾರ್ಯದಲ್ಲಿ ಮುಂದುವರಿಯುತ್ತಾ ಇದ್ದಾನೆಂಬುದನ್ನು ನಾವು ತಿಳಿದಿರುವೆವೋ? ಇಂದು ಕೆಲವರು ಸರಿಯಾಗಿರುವುದಕ್ಕೂ ತಪ್ಪಾಗಿರುವುದಕ್ಕೂ ವ್ಯತ್ಯಾಸವೇನಿದೆ ಎಂಬುದಾಗಿ ಕೇಳುವವರಿದ್ದಾರೆ. ನೋಡಿರಿ, ದೇವರೇ ಎಲ್ಲಾ ರೇಖೆಗಳನ್ನು ಎಳೆದಿರುತ್ತಾನೆ. ಹಾಗಾದರೆ ಸರಿಯಾಗಿರುವುದು ಯಾವುದು ಎಂಬುದನ್ನು ಹೇಗೆ ತಾನೇ ತಿಳಿಯುತ್ತೇವೆ? ಹೌದು, ಯಾವುದು ಸರಿ ಎಂಬುದನ್ನು ದೇವರೇ ನಮಗೆ ತಿಳಿಯಪಡಿಸುತ್ತಾನೆ. ದೇವರು ಕೆಲವು ನಿಯಮಗಳನ್ನು ತತ್ವಗಳನ್ನು ಹಾಕಿಟ್ಟಿರುತ್ತಾನೆ. ದೇವರು ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸುತ್ತಾನೆ ಮತ್ತು ಸರಿಗೂ ತಪ್ಪಿಗೂ ಅಷ್ಟೇ ವ್ಯತ್ಯಾಸವೂ ಇರುತ್ತದೆ. ಆತನೇ ವ್ಯತ್ಯಾಸವನ್ನು ಮಾಡುವಾತನಾಗಿದ್ದಾನೆ ಮತ್ತು ಆತನು ಅದನ್ನು ಇನ್ನೂ ಮಾಡುತ್ತಲೇ ಇದ್ದಾನೆ. ಆತನ ಘನವುಳ್ಳ ನಾಮಕ್ಕೆ ಮಹಿಮೆಯುಂಟಾಗಲಿ. ಇಲ್ಲಿಗೆ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರೀತಿಯ ದೇವಜನರೇ, ಮೊದಲ 4 ದಿವಸಗಳಲ್ಲಿ ನಡೆದ ಸೃಷ್ಟಿ ಕಾರ್ಯಗಳನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡಿದ್ದೇವೆ. ಬೆಳಕು, ಗಾಳಿ, ಆಕಾಶ, ಒಣನೆಲ, ಸಮುದ್ರ, ಮರಗಿಡಗಳು, ಪ್ರಕೃತಿಯ ದೀಪಗಳಾದ ಸೂರ್ಯ, ಚಂದ್ರ, ನಕ್ಷತ್ರಗಳ ಸೃಷ್ಟಿ ಸತ್ಯವಾಕ್ಯಗಳನ್ನು ಕೇಳಿದ್ದೇವೆ. ಸರ್ವ ಸೃಷ್ಟಿಗೆ ಕಿರೀಟಪ್ರಾಯವಾಗಿ ಇರುವ ಮನುಷ್ಯನಿಗೆ ಅಗತ್ಯವಾಗಿರುವ ಬೆಳಕು, ಗಾಳಿ, ನೀರು ಮತ್ತು ಆಹಾರಗಳನ್ನು ಅವನನ್ನು ಉಂಟು ಮಾಡುವುದಕ್ಕೆ ಮೊದಲೇ ಅವನಿಗಾಗಿ ಸಿದ್ಧಪಡಿಸಿಟ್ಟಿರುವುದರಲ್ಲಿ ದೇವರು ಅವನ ಮೇಲೆ ಎಂಥ ಪ್ರೀತಿಯನ್ನಿಟ್ಟಿದ್ದಾನೆ ಎಂಬುದು ಗೊತ್ತಾಗುತ್ತದೆ. ಅವನ ಕುರಿತು ಎಷ್ಟು ಆತನು ಆಲೋಚಿಸುತ್ತಾನೆ ಎಂಬುದು ಸ್ಪಷ್ಟವಾಗಿ ತೋರಿಬರುತ್ತದಲ್ಲವೇ? ಉಂಟಾಗಲಿ ಎಂದು ಪದೇ ಪದೇ ಹೇಳಿದ ನಮ್ಮ ತಂದೆಯೂ ತಾಯಿಯೂ ಆದ ಯೆಹೋವ ದೇವರು ಆತನ ಸತ್ಯವಾಕ್ಯವನ್ನು ಅಧ್ಯಯನ ಮಾಡುತ್ತಿರುವ ನಿಮ್ಮ ಜೀವಿತದಲ್ಲಿ ಈ ದಿವಸವೂ ಸಹ ಆತನ ಎಲ್ಲ ಆಶೀರ್ವಾದಗಳು ಉಂಟಾಗಲಿ ಎಂದು ಹೇಳುವವನಾಗಿದ್ದಾನೆ. ಆತನ ಈ ಸೀಮಿತವಿಲ್ಲದ ನಿರ್ಮಲ ಪ್ರೀತಿಯನ್ನು ನೀವು ಯಾವಾಗಲೂ ಅನುಭವಿಸುವಂತಾಗಲಿ.